ಪಾವನಿಯ ಕಾಲು ಸಂಕ ಮಕ್ಕಳ ಕತೆ. ಚಿಕ್ಕಹಳ್ಳಿ ಒಂದು ಸಣ್ಣ ಹಳ್ಳಿ. ಒಂದೆರಡು ಮಣ್ಣಿನ ರಸ್ತೆಗಳು, 10-20 ಮನೆಗಳು, ಒಂದು ದೇವಸ್ಥಾನ ಬಿಟ್ಟರೆ ಆ ಹಳ್ಳಿಯಲ್ಲಿ ಬೇರೇನೂ ಇಲ್ಲ. ಏನೂ ಇಲ್ಲ ಅಂದರೆ ಒಂದು ಶಾಲೆಯೂ ಇಲ್ಲ. ಶಾಲೆ ಇಲ್ಲ ಅಂದ ಕೂಡಲೇ ಚಿಕ್ಕಹಳ್ಳಿಯ ಮಕ್ಕಳು ಶಾಲೆಗೆ ಹೋಗುವುದೇ ಇಲ್ಲ ಎಂದಲ್ಲ. ಚಿಕ್ಕಹಳ್ಳಿಯ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ 30 ಮನೆಗಳಿರುವ ದೊಡ್ಡ ಹಳ್ಳಿಗೆ ಹೋಗಬೇಕಾಗಿತ್ತು. 2 ಹಳ್ಳಿಗಳ ನಡುವೆ ಬಸ್ಸು ಗಿಸ್ಸು ಏನೂ ಇಲ್ಲ. ನಡೆದುಕೊಂಡೇ ಹೋಗಬೇಕು, ನಡೆದುಕೊಂಡೇ ಬರಬೇಕು. ಸಾಲದ್ದಕ್ಕೆ ಹೋಗುವ ದಾರಿಯಲ್ಲಿ ಒಂದು ಸಣ್ಣ ತೊರೆ. ಈಗಂತೂ ಮಳೆಗಾಲ. ಶಾಲೆಗೆ ಹೋಗಿ ಬರುವುದೆಂದರೆ ಮಕ್ಕಳಿಗೆ ಸಾಕಾಗಿ ಹೋಗ್ತಿತ್ತು. ಮಳೆಗಾಲ ಎಂದಮೇಲೆ ತೊರೆಯಲ್ಲಿ ತುಂಬ ನೀರಿರುತ್ತದಲ್ಲ. ತೊರೆ ದಾಟಬೇಕಾದ್ರೆ ತೆಂಗಿನ ಮರ ಅಡ್ಡ ಹಾಕಿ ಕಟ್ಟಿದ್ದ ಕಾಲು ಸಂಕದ ಮೇಲೆಯೇ ಹೋಗಬೇಕು. ಅದು ಕೈಯಲ್ಲೊಂದು ಕೊಡೆ ಹಿಡ್ಕೊಂಡು. ಬೆಳಿಗ್ಗೆ ಶಾಲೆಗೆ ಹೋದರೆ ಸಂಜೆಯೇ ಮರಳುತ್ತಿದ್ದ ಮಕ್ಕಳಿಗೆ ಆಟವಾಡಲು, ತಂಟೆ ಮಾಡಲು ಸಮಯ ಸಿಗುತ್ತಿದ್ದದ್ದು ರವಿವಾರ ಮಾತ್ರ. ಚಿಕ್ಕಹಳ್ಳಿಯ ಮಕ್ಕಳು ಇಡೀ ದಿನ ಮೊಬೈಲ್ ಹಿಡ್ಕೊಂಡು ಆಡೋ ಮಕ್ಕಳಲ್ಲ. ಅವರಿಗೆ ಮಳೆಯಲ್ಲಿ ಆಡೋದು, ಕೆರೆಯಲ್ಲಿ ಈಜೋದು, ತೋಟ ಗದ್ದೆಗಳಲ್ಲಿ ಅಲೆದಾಡುವುದಂದರೆ ತುಂಬ ಖುಷಿ. ಅಪ್ಪ ಅಮ್ಮ ಇಡೀ ದಿನ ನೀರಿನಲ್ಲಿ ಆಡಬೇಡಿ, ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂದರು ಮಕ್ಕಳಿಗೆ ಮನೆಯಿಂದ ಹೊರಗೇನೇ ಆಡಬೇಕು. ಗಿರಿಜಾಳಿಗೆ ಕಾಗದದ ದೋಣಿ ಮಾಡೋ ಆಸೆ ಆದರೆ ರಮೇಶನಿಗೆ ಕೆರೆಯಲ್ಲಿ ಈಜೋ ಹುಚ್ಚು. ಇನ್ನು ಸತೀಶನಿಗೆ ದಿನವಿಡೀ ಏಡಿ ಮೀನು ಹಿಡಿಯುವುದರಲ್ಲೇ ಆಸಕ್ತಿ. ಪಾವನಿ ಎಂಬ ಚಿಕ್ಕ ಹುಡುಗಿಗೆ ಮಾತ್ರ ಮಳೆಗಾಲದಲ್ಲಷ್ಟೇ ಕಾಣಲು ಸಿಗುತ್ತಿದ್ದ ಹೊಸ ಹೊಸ ಗಿಡ, ಹೂವು ಮತ್ತು ಜೀವಿಗಳನ್ನು ನೋಡೋ ಕುತೂಹಲ. ಇಂದು ಆದಿತ್ಯವಾರ. ಬೆಳಿಗ್ಗೆಯಿಂದ ಜಿಟಿಪಿಟಿ ಮಳೆ. ರಸ್ತೆಯೆಲ್ಲ ಕೆಸರಿನಿಂದ ಕೆಂಪು ಕೆಂಪಾಗಿತ್ತು. ಎಲ್ಲ ಮಕ್ಕಳ ಹಾಗೆ ಪಾವನಿಯು ತಲೆ ಮೇಲೆ ಗೊರಬು ಹಾಕಿಕೊಂಡು ಮನೆಯಿಂದ ಹೊರಗೆ ಬಿದ್ದಿದ್ಲು. ಕಾಲಿಗೆ ಕೆಸರು ತಾಗದ ಹಾಗೆ ಜಾಗ್ರತೆಯಿಂದ ಹೆಜ್ಜೆ ಹಾಕ್ತಿದ್ಲು. ಪಚ್ಚೆ ಬಣ್ಣದ ಕಪ್ಪೆ ಕಣ್ಣಿಗೆ ಬೀಳಬಹುದೇ? ಬಸವನೋಳು ಎಲ್ಲಿ ಅಡಗಿರುತ್ತೆ? ಸೀತೆ ಹೂವು ನೋಡಲು ಸಿಗಬಹುದೇ ಎಂದೆಲ್ಲ ಯೋಚಿಸುತ್ತಾ ಹುಡುಕುತ್ತಾ ಹೊರಟ ಪಾವನಿಗೆ ಮನೆಯಿಂದ ದೂರ ಬಂದದ್ದೇ ತಿಳಿಯಲಿಲ್ಲ. ಕ್ಯಾವ್ ಕ್ಯಾವ್ ಶಬ್ದ ಕೇಳಿ ಎದುರಿಗೆ ನೋಡಿದರೆ ಕಾಲು ಸಂಕದ ಆಚೆ ದೊಡ್ಡದೊಂದು ನವಿಲು ಕರಿಬಿಚ್ಚಿ ಕುಣಿತಾ ಇತ್ತು. ರಾತ್ರಿಯ ಮಳೆಯಿಂದ ಉಕ್ಕಿ ಹರಿಯುತ್ತಿದ್ದ ತೊರೆ ಕಂಡ ಪಾವನಿಗೆ ಸಂಕ ದಾಟಲು ಹೆದರಿಕೆಯಾಗುತ್ತಿತ್ತು. ಏನೇ ಆಗಲಿ, ಕುಣಿಯುತ್ತಿರುವ ನವಿಲನ್ನು ಹತ್ತಿರದಿಂದ ನೋಡೋಣ ಎಂದುಕೊಂಡು ಕಾಲು ಸಂಕ ಏರಿದ ಹುಡುಗಿಗೆ ಸಂಕವೇ ಕುಣಿಯುತ್ತಿದೆ ಅನಿಸಿತು. ಆದರೆ ನಿಜ ವಿಷಯ ಏನೆಂದು ಅವಳಿಗೆ ಗೊತ್ತಾದದ್ದು ಅರ್ಧ ಸಂಕ ದಾಟಿದ ಬಳಿಕವೇ. ಜೋರಾದ ಮಳೆಗೆ ತೊರೆಯ ಬದಿಯ ಮಣ್ಣು ಜರಿದು ಹೋಗಿತ್ತು. ಆಚೀಚೆ ಅಲುಗಾಡುತ್ತಿದ್ದ ಕಾಲು ಸಂಕ ನೀರಿನಲ್ಲಿ ಹರಿದು ಹೋಗುವುದರಲ್ಲಿತ್ತು. ಹೆದರಿ ಹಿಂದೆ ಓಡಿ ಬರುವಷ್ಟರಲ್ಲಿ ಪಾವನಿಗೆ ಸಾಕು ಬೇಕಾಗಿ ಹೋಗಿತ್ತು. ಸಂಕ ಇಳಿದು ಬಂದವಳಿಗೆ ಹಳ್ಳಿಗೆ ಹೋಗಿ ಸಂಕ ಅಲ್ಲಾಡುತ್ತಿರೋ ವಿಷಯ ಹೇಳಬೇಕೇ ಬೇಡವೇ ಎಂಬ ಯೋಚನೆ. ಹೇಳಿದರೆ ನೀನೇಕೆ ಒಬ್ಬಳೇ ಅಲ್ಲಿಗೆ ಹೋದೆ ಎಂದು ಬೈಯುತ್ತಾರೆ ಎಂಬ ಭಯ. ಹೇಳದೇ ಇದ್ದರೆ ಯಾರಾದರೂ ಸಂಕ ಹತ್ತಿ ನೀರಿಗೆ ಬಿದ್ದು ಬಿಟ್ಟಾರೋ ಎಂಬ ಹೆದರಿಕೆ. ಕೊನೆಗೆ ನನಗೆ 2 ಬಿದ್ದರೂ ಪರವಾಗಿಲ್ಲ, ಯಾರೂ ನೀರಿಗೆ ಬಿದ್ದು ಸಾಯೋ ಹಾಗಾಗಬಾರ್ದು ಅಂದುಕೊಂಡ ಪಾವನಿ ಮನೆ ತಲುಪಿದವಳೆ ಅಮ್ಮನಿಗೆ ಎಲ್ಲ ವಿಷಯ ಹೇಳಿಬಿಟ್ಲು. ಅಮ್ಮ ಮೊದಲಿಗೆ ಪಾವನಿಯ ಕಿವಿ ಹಿಂಡಿ ಬೆನ್ನಿಗೆ ಗುದ್ದು ಹೊಡೆಯಲು ಮುಂದಾದಳಾದರೂ ಮರುಕ್ಷಣವೇ ಹಳ್ಳಿಯ ಜನರಿಗೆ ವಿಷಯ ತಿಳಿಸಿ ಸಂಕ ದುರಸ್ತಿ ಮಾಡಲು ಹೇಳಿದ್ಲು. ಅಂತೂ ಇಂತೂ ಪಾವನಿ ಧೈರ್ಯ ಮಾಡಿ ವಿಷಯ ತಿಳಿಸಿದ್ರಿಂದ ಕಾಲು ಸಂಕ ದುರಸ್ತಿಯಾಗಿ ಯಾವುದೇ ಅನಾಹುತ ಆಗಲಿಲ್ಲ. ಹಳ್ಳಿಯವರೆಲ್ಲ ಹಾಗೆ ಒಬ್ಬಳೇ ಹೋಗಬಾರ್ದು ಎಂದು ಪಾವನಿಗೆ ಬುದ್ಧಿ ಹೇಳಿದರು. ಜೊತೆಗೆ ನಿನ್ನಂಥ ಧೈರ್ಯವಂತೆ ಹಾಗೂ ಬುದ್ಧಿವಂತೆಯ ಕಾರಣ ಜನರ ಪ್ರಾಣ ಉಳಿಯುವ ಹಾಗಾಯಿತು ಎಂದು ಪಾವನಿಯನ್ನು ಕೊಂಡಾಡಿದರು. ಈಗ ಚಿಕ್ಕಹಳ್ಳಿಯ ಜನರು ಆ ಸಂಕವನ್ನು ಪಾವನಿಯ ಕಾಲು ಸಂಕ ಎಂದೇ ಕರೆಯುತ್ತಾರೆ.